ದೇವದೇವೋತ್ತಮ ದೇವತಾ ಸಾರ್ವಭೌಮ ಶ್ರೀ ಶ್ರೀ ಚೌಡೇಶ್ವರಿ ಸ್ವಾಮಿನಃ ಶ್ರೀ 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 ಚೌಡೇಶ್ವರಿ ಮಾತಾ ಕಿ ಎಲ್ಲಿ ಪೂಜಾ ಮೂರ್ತಿ ಇರುತ್ತೋ ಅಲ್ಲಿ ಜ್ಞಾನಮೂರ್ತಿಯೂ ಇರಬೇಕು, ಜ್ಞಾನವೂ ಕೂಡ ಪ್ರಸಾರ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಕಾಳಜಿ. ಹಾಗಾಗಿ ಪೂಜೆಗಷ್ಟೇ ಭಕ್ತರು ಸೀಮಿತ ಆಗದೆ ಆ ಪೂಜೆಯ ಹಿಂದಿನ ಉದ್ದೇಶಗಳನ್ನು, ಧ್ಯೇಯೋದ್ದೇಶಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದರ ಮೂಲಕ ದೇವಿಗೆ ಅಥವಾ ದೇವರಿಗೆ ನಮಸ್ಕಾರವನ್ನು ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗಿ ನಮಗೆ ಆತ್ಮಶಾಂತಿ ಸಿಗುತ್ತೆ, ಆತ್ಮ ತೃಪ್ತಿ ಸಿಗುತ್ತೆ. ಅಲ್ಲಿ ಮಾಡಬೇಕಾ ಅಥವಾ ಹೊರಗಡೆ ಮಾಡಬೇಕು ಅಂತ ಎಲ್ಲಿ ಅದಕ್ಕೆ ಸ್ಥಳದ ಹುಡುಕಾಟವನ್ನು ನಡೆಸುವಂತಹ ಸಂದರ್ಭದಲ್ಲಿ ಇದರ ದಾನಿಗಳಾಗಿ KR ನಾಗರಾಜ್ ಶೆಟ್ಟರು ಮತ್ತು ಅವರ ಕುಟುಂಬ ವರ್ಗದವರು ತಮ್ಮ ಜಮೀನನ್ನು ಕೊಡ್ತೀವಿ ಅಂತ ಹೇಳಿ ಅವರು ಬಹಳ ಧಾರಾಳವಾಗಿ ಮುಂದೆ ಬಂದರು. ದೇವಸ್ಥಾನದ ನಿರ್ಮಾಣವನ್ನು ಮಾಡೋದಕ್ಕೆ ನಾವು ಸ್ಥಳವನ್ನು ಕೊಡ್ತೇವೆ ಅಂತ. ಹಾಲು ಮೊಸರಾಗಲಿಕ್ಕೆ ಹೇಗೆ ಸ್ವಲ್ಪನಾದರೂ ಮೊಸರು ಬೇಕು, ನಾವು ಆ ದೇವರ ಗುಣವನ್ನು ಪಡೀಲಿಕ್ಕೆ ಒಂದು ಸ್ವಲ್ಪ ಆ ಗುಣ ನಮ್ಮಲ್ಲಿ ಬರಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಹೂಹು ಹುವಃ ಸ್ವಹ. ನಾವೆಲ್ಲರೂ ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ಜಗತ್ಶಕ್ತಿ ಅಂತ ನಮ್ಮ ಪುಟ್ಟಸ್ವಾಮಿಯವರು ಹೇಳ್ತಾ ಇದ್ರು. ಆಕೆ ಶಕ್ತಿ ದೇವತೆ, ಆಕೆಯಲ್ಲಿ ಏನೋ ಒಂದಿದೆ, ಅದನ್ನು ಹರ್ಗ ಅಂತ ಹೇಳಿದ್ರು. ನಾವು ದೇವಸ್ಥಾನಕ್ಕೆ ಬಂದು ಅಲ್ಲಿ ಆಕೆಯ ಮುಖವನ್ನೇ ನೋಡ್ತಾ ಕೂರ್ತೇವೆ. ಕಾರಣ ಇಷ್ಟೇ, ನಿನ್ನಲ್ಲಿರುವ ಶಕ್ತಿಯನ್ನು ನನಗೆ ನೀಡು ತಾಯಿ ಅನ್ನುವ ಪ್ರಾರ್ಥನೆ. ಆದರೆ ತಾಯಿ ಯಾರಿಗೆ ಸಿಗ್ತಾಳೆ? ಒಂದು ಚಿಕ್ಕ ಉದಾಹರಣೆ ಹೇಳಿ ನಾನು ಕೊನೆ ಮಾಡ್ತೇನೆ. ನಾವು ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ದಾರಿಯಲ್ಲಿ ಮಳೆ ನೀರು ಒಂದಷ್ಟು ನಿಂತಿರುತ್ತೆ, ಆಯಿತಾ? ನಿಂತಿರುವ ಮಳೆಯಲ್ಲಿ ನಾವು ಕಾರನ್ನು ಬಿಟ್ವಿ, ನೀರು ಕೆಸರಿನಲ್ಲಿ ಮಿಕ್ಸ್ ಆಗುತ್ತಾ? ಕೆಸರು ಮಿಕ್ಸ್ ಆಗಿರೋ ನೀರಲ್ಲಿ ನಿಮ್ಮ ಮುಖ ಕಾಣುತ್ತಾ? ಕಾಣೋದಿಲ್ಲ, ಯಾಕೆಂದರೆ ಮಣ್ಣು ಮಿಕ್ಸ್ ಆಗೋಯ್ತು. ಈಗ ಮುಖ ಕಾಣಬೇಕಂದ್ರೆ ಏನು ಮಾಡಬೇಕು? ಮಣ್ಣು ನಿಧಾನವಾಗಿ ಕೆಳಗೆ ಹೋಗಬೇಕು, ಕೆಳಗಿಳಿಬೇಕು. ಮಣ್ಣು ಕೆಳಗಿಳಿದ ಮೇಲೆ ನೀರು ಸ್ವಚ್ಛ ಆಗುತ್ತೆ. ಆವಾಗ ನನ್ನ ಮುಖ ನನಗೆ ಕಾಣಲಿಕ್ಕೆ ಶುರುವಾಗುತ್ತೆ. ದೇವರು ಹೀಗೆ. ನನ್ನ ಮನಸ್ಸಿನಲ್ಲಿ ಅನೇಕ ಕೆಸರಿದೆ, ನನ್ನ ಜೀವನದಲ್ಲಿ ಅನೇಕ ಕಲ್ಮಶ ಇದೆ. ಅದು ಕಡಿಮೆ ಆದಾಗ ಮಾತ್ರ ನನ್ನೊಳಗೆ ಇರುವ ಚೌಡೇಶ್ವರಿ, ನಾವು ನಂದವರಂ ಚೌಡೇಶ್ವರಿ ಅಂತ ಹೇಳ್ತೀವಿ. ಅಹಹ ವೀರ ಚೌಡೇಶ್ವರಿ ಖಡ್ಗ ಪದ್ಯಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ತೊಗಟವೀರ ಸಮಾಜದವರು ನೇಕಾರಿಕೆ ಉದ್ಯೋಗದಲ್ಲಿ ಆಕೆಯನ್ನು ಬಹಳ ವೀರಾವೇಶದಲ್ಲಿ ಪೂಜಿಸ್ತಾರೆ. ನಂದವರಂ ಚೌಡೇಶ್ವರಿಯನ್ನು ನಾವೆಲ್ಲರೂ ಪಡ್ಕೊಳ್ತಕ್ಕಂಥದ್ದು ಶುದ್ಧವಾದ ಮನಸ್ಸು, ಶಾಂತವಾದ ಮನಸ್ಸು. ಈ ದೇವಸ್ಥಾನದ ಪೂಜೆ ಅನ್ನೋದು ಒಂದು ದಿನ ಉತ್ಸವ ಆಯಿತು ಸರಿಯೋಯ್ತು ಅನ್ನೋದಲ್ಲ, ಜೀವನ ಪೂರ್ತಿ ಇದೊಂದು ತಪಸ್ಸು, ಇದೊಂದು ಸಾಧನೆ. ನನ್ನ ಭಾವನೆ ಇಷ್ಟೇ, ನೀವೆಲ್ಲರೂ ಕೂಡ ಪ್ರತಿನಿತ್ಯ ಹೊಸ ವ್ಯಕ್ತಿಗಳಾಗಬೇಕು. ಯಾವ ವ್ಯಕ್ತಿ ಅಳ್ತಾ ಇರ್ತಾನೆ, ದುಃಖಿತನಾಗಿರ್ತಾನೆ, ಅವನು ದೇವರಿಂದ ಇನ್ನು ದೂರ ಹೋಗ್ತಾನೆ. ಮತ್ತೊಮ್ಮೆ ಹೇಳ್ತೇನೆ, ಯಾರು ಅಳ್ತಾರೆ, ಯಾರು ದುಃಖದಿಂದ ಇರ್ತಾರೆ ಅವರಿಗೆ ದೇವರು ಸಿಗೋದಿಲ್ಲ. ದೇವರು ಯಾರಿಗೆ ಸಿಗ್ತಾರೆ? ಚೌಡೇಶ್ವರಿ ಯಾರಿಗೆ ಸಿಗ್ತಾಳೆ ಅಂದರೆ ಯಾರು ಒಳಗಡೆಯಲ್ಲಿ ಆನಂದವಾಗಿರ್ತಾರೆ. ಇದು ಬಹಳ ದೊಡ್ಡ ಸೂತ್ರ. ಸಂತೋಷ, ಆನಂದ, ಹಂಚುವ ಭಾವ, ತೃಪ್ತಿ, ಈ ಭಾವದಲ್ಲಿ ಯಾರಿರ್ತಾರೆ ಅವರಿಗೆ ಮಾತ್ರ ತಾಯಿ ತಾನಾಗಿ ತಾನೇ ಒಲಿದು ಬರ್ತಾಳೆ ಅಂತ ಹಿರಿಯರು ಹೇಳಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಆ ತಾಯಿಯ ಕೃಪೆ ಇರಲಿ. ತಮ್ಮೆಲ್ಲರನ್ನು, ತಮ್ಮನ್ನು, ಮಕ್ಕಳನ್ನು, ಕುಟುಂಬಸ್ಥರನ್ನು ಜ್ಞಾನವಂತರನ್ನಾಗಿ ಮಾಡಲಿ.